ರಾಷ್ಟ್ರ ಮಟ್ಟದ ಈಕ್ವೇಷನ್ ಅನ್ನ ದಕ್ಷಿಣ ಭಾರತದ ರಾಜಕೀಯ ಸಾಲಿಡಾರಿಟಿ ಚೇಂಜ್ ಮಾಡ್ತಾ ಬಂದಿದೆ. ರಮ್ಯಾ ಆಗಮಿಸಿದ್ದಾರೆ, ಕಾರ್ಯಕ್ರಮಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ, ಕೇಳೋಣ. ಸಿಎಂ ಆಗಿದ್ದಕ್ಕೆ ತುಂಬಾ ಖುಷಿ ಆಗ್ತದೆ. ಅಂದ್ರೆ ಏನಾದ್ರು ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಮಾಡಬಹುದು ಅನ್ನೋ ಒಂದು ಆಶಾಭಾವನೆ ಇದೆಯಾ? ಐ ಥಿಂಕ್ ಅವ್ರಿರೋ ಕೇಪಬಿಲಿಟೀಸ್ ಅಲ್ಲಿ ಖಂಡಿತವಾಗ್ಲೂ ಕರ್ನಾಟಕ ವಿಲ್ ಡೆಫಿನೆಟ್ಲಿ ಬೆನಿಫಿಟ್ಸ್. ಅವರು ಸಿಎಂ ಆಗಿರೋ ಕಾರಣಕ್ಕೆ ನೀವೇನಾದ್ರೂ ಪಾಲಿಟಿಕ್ಸ್ ಗೆ ಮತ್ತೆ ವಾಪಸ್ ರಾಜ್ಯ ರಾಜಕಾರಣ ಬರೋದಿದೆಯಾ? ಆ ಥರ ಏನಿಲ್ಲ. ಬಟ್ ಜಸ್ಟ್ ಆಸ್ ಎ ಫ್ಯಾಮಿಲಿ ಮೆಂಬರ್ ಅವ್ರಿಗೆ ಸಬ್ಮಿಟ್ ಮಾಡಿ ರಂಜೆ ಮಾಡ್ತಿದ್ರು. ಸಿಎಂ ಆಗಿದ್ದಕ್ಕೆ ತುಂಬಾ ಖುಷಿ ಆಗ್ತದೆ. ಅಂದ್ರೆ ಏನಾದ್ರು ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಮಾಡಬಹುದು ಅನ್ನೋ ಒಂದು ಆಶಾಭಾವನೆ ಇದೆಯಾ? ಐ ಥಿಂಕ್ ಅವ್ರಿರೋ ಕೇಪಬಿಲಿಟೀಸ್ ಅಲ್ಲಿ ಖಂಡಿತವಾಗ್ಲೂ ಕರ್ನಾಟಕ ವಿಲ್ ಡೆಫಿನೆಟ್ಲಿ ಬೆನಿಫಿಟ್ಸ್. ಅವರು ಸಿಎಂ ಆಗಿರೋ ರಾಷ್ಟ್ರ ಮಟ್ಟದ ಈಕ್ವೇಷನ್ ಅನ್ನ ದಕ್ಷಿಣ ಭಾರತದ ರಾಜಕೀಯ ಸಾಲಿಡಾರಿಟಿ ಚೇಂಜ್ ಮಾಡ್ತಾ ಬಂದಿದೆ. ರಮ್ಯಾ ಆಗಮಿಸಿದ್ದಾರೆ, ಕಾರ್ಯಕ್ರಮಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ, ಕೇಳೋಣ. ಸಿಎಂ ಆಗಿದ್ದಕ್ಕೆ ತುಂಬಾ ಖುಷಿ ಆಗ್ತದೆ. ಅಂದ್ರೆ ಏನಾದ್ರು ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಮಾಡಬಹುದು ಅನ್ನೋ ಒಂದು ಆಶಾಭಾವನೆ ಇದೆಯಾ? ಐ ಥಿಂಕ್ ಅವ್ರಿರೋ ಕೇಪಬಿಲಿಟೀಸ್ ಅಲ್ಲಿ ಖಂಡಿತವಾಗ್ಲೂ ಕರ್ನಾಟಕ ವಿಲ್ ಡೆಫಿನೆಟ್ಲಿ ಬೆನಿಫಿಟ್ಸ್. ಅವರು ಸಿಎಂ ಆಗಿರೋ ಕಾರಣಕ್ಕೆ ನೀವೇನಾದ್ರೂ ಪಾಲಿಟಿಕ್ಸ್ ಗೆ ಮತ್ತೆ ವಾಪಸ್ ರಾಜ್ಯ ರಾಜಕಾರಣ ಬರೋದಿದೆಯಾ? ಆ ಥರ ಏನಿಲ್ಲ. ಬಟ್ ಜಸ್ಟ್ ಆಸ್ ಎ ಫ್ಯಾಮಿಲಿ ಮೆಂಬರ್ ಅವ್ರಿಗೆ ಸಬ್ಮಿಟ್ ಮಾಡಿ ರಂಜೆ ಮಾಡ್ತಿದ್ರು. ಸಿಎಂ ಆಗಿದ್ದಕ್ಕೆ ತುಂಬಾ ಖುಷಿ ಆಗ್ತದೆ. ಅಂದ್ರೆ ಏನಾದ್ರು ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಮಾಡಬಹುದು ಅನ್ನೋ ಒಂದು ಆಶಾಭಾವನೆ ಇದೆಯಾ? ಐ ಥಿಂಕ್ ಅವ್ರಿರೋ ಕೇಪಬಿಲಿಟೀಸ್ ಅಲ್ಲಿ ಖಂಡಿತವಾಗ್ಲೂ ಕರ್ನಾಟಕ ವಿಲ್ ಡೆಫಿನೆಟ್ಲಿ ಬೆನಿಫಿಟ್ಸ್. ಅವರು ಸಿಎಂ ಆಗಿರೋ ಕಾರಣಕ್ಕೆ